ಮಹಾಯುದ್ಧ ನಡೀತಾನೆ ಇರುವಂತದ್ದು 8ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಯಾರು ಕೂಡ ನಾವು ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಅನ್ನುವಂತ ರೀತಿಯಲ್ಲ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ದಾಳಿ ಮತ್ತು ಒಂದ್ ಕಡೆ ಪ್ರತಿ ದಾಳಿ, ಪ್ರತಿರೋಧವನ್ನ ತೋರಿಸುವಂತ ಕೆಲಸವನ್ನ ಇರಾನ್ ಕೂಡ ಮಾಡ್ತಾ ಇರುವಂತದ್ದು. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಅಮೆರಿಕ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ನಾವು ಸುಮ್ಮನಿರಲ್ಲ ಅನ್ನುವಂತ ರೀತಿಯಲ್ಲೇ ಪ್ರತಿರೋಧವನ್ನ ತೋರಿಸ್ತಾ ಇದೆ ಇರಾನ್. 8ನೇ ದಿನವೂ ಜೋರಾಗಿದೆ ಇರಾನ್ ಇಸ್ರೇಲ್ ಯುದ್ಧ. ಗಲ್ಫ್ ರಾಷ್ಟ್ರಗಳಲ್ಲಿ ನಿರಂತರ ಡ್ರೋನ್ ದಾಳಿಯನ್ನ ಮಾಡಲಾಗ್ತದೆ. ಆಲ್ರೆಡಿ ನಮ್ಮ ಸುಪ್ರೀಂ ಲೀಡರ್ ಖಮೇನಿನೇ ಹೊಡೆದಾಕಿದ್ದಾರೆ. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ, ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವರನ್ನು ಕೂಡ ಡ್ಯಾಮೇಜ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲೇ ಇರಾನ್ ಪ್ರತಿರೋಧವನ್ನ ತೋರಿಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಲೆಬನಾನ್ನಲ್ಲಿನ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಕೂಡ ಮುಂದುವರೆದಿದೆ. ಲೆಬನಾನ್ ಮೇಲೆ ಯಾಕೆ ದಾಳಿ ಅಂದ್ರೆ ಅಮೆರಿಕ ಇಸ್ರೇಲ್ದು ಹಿಜ್ಬುಲ್ಲಾ ಇದಾರಲ್ಲ ಅವರು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಲೆಬನಾನ್ನ ಸೌತ್ ಕಡೆಯಿಂದ ದಾಳಿಯನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಇಸ್ರೇಲ್ ಅಮೆರಿಕ ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಲೆಬನಾನ್ನಲ್ಲಿ 8 ಜನರ ಹತ್ಯೆಯನ್ನ ಮಾಡಿರುವಂತದ್ದು ಸೇನೆ. ಲೆಬನಾನ್ ಪ್ರಾಂತ್ಯದಲ್ಲೇ ಈವರೆಗೂ 70 ಮಂದಿ ಸಾವನ್ನಪ್ಪಿದ್ದಾರೆ. ಇವರೆಗೂ ಇರಾನ್ನಲ್ಲೇ 1250ಕ್ಕೂ ಅಧಿಕ ಸಾವಾಗಿರುವಂಥದ್ದು. ಇಸ್ರೇಲ್ನ 12ಕ್ಕೂ ಅಧಿಕ ಮಂದಿ ಹಾಗೂ ಅಮೆರಿಕ ಸೇನೆಯ 6 ಮಂದಿ ಈವರೆಗೂ ಸಾವನ್ನಪ್ಪಿರುವಂಥದ್ರ ಬಗ್ಗೆ ವರದಿ ಆಗಿದೆ. ಪ್ರಮುಖವಾಗಿ ದಾಳಿ ಒಂದು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಅದರ ಜೊತೆಗೆ ಅಟ್ ಎ ಟೈಮ್ ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇರುವಂಥದ್ದು. ಇರಾನ್ ಮೇಲೆ ಯಾವ ಕಾರಣಕ್ಕೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಬಟ್ ಲೆಬನಾನ್ ಮೇಲೆ ಯಾಕೆ ಅಂದ್ರೆ ಉಗ್ರ ಸಂಘಟನೆ ಇದೆಯಲ್ಲ ಹಿಜ್ಬುಲ್ಲಾ, ಅವರು ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಅವರು ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನು ಭಾರತಕ್ಕೆ ಜೋರಾಗಿ ತಟ್ಟಿರುವಂಥದ್ದು ಗಲ್ಫ್ ಯುದ್ಧದ ಎಫೆಕ್ಟ್. ಹರ್ಮೂಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನವನ್ನ ಹಾಕಲಾಗಿದೆ. ಹರ್ಮೂಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ದಿಗ್ಬಂಧನ ಹಾಕಲಾಗಿರುವಂಥದ್ದು. ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ಇಲ್ಲಿ ವ್ಯತ್ಯಯ ಆಗ್ತಾ ಇದೆ. ಭಾರತಕ್ಕೆ ಬರ್ತಾ ಇಲ್ಲ ಕಚ್ಚಾ ತೈಲದ ಹಡಗುಗಳು. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದಂತ ಕೆಲ ಹಡಗುಗಳಿಗೆ ತಡೆಯನ್ನ ಹಾಕಲಾಗಿದೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ತಡೆಯನ್ನ ಹಾಕಲಾಗಿರುವಂಥದ್ದು. ಉಳಿದಂತ ಎಲ್ಲಾ ರಾಷ್ಟ್ರಗಳಿಗೂ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಭಾರತದ ಹಡಗುಗಳಿಗೂ ಏನ್ ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿನ ಹಡಗುಗಳಿದಾವಲ್ಲ, ಗಲ್ಫ್ ರಾಷ್ಟ್ರಗಳ ಹಡಗುಗಳಿದಾವಲ್ಲ, ಅವು ಬರಂಗಿಲ್ಲ. ಸೊ ಹೀಗಾಗಿ ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಇಂದಿನಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಸಿಕ್ಕಿದ್ದೆ ಚಾನ್ಸು. ಕೇಳಬೇಕಾ? 60 ರೂಪಾಯಿ ಜಾಸ್ತಿ ಮಾಡಿದ್ರು. ಗೃಹ ಬಳಕೆಯ ಸಿಲಿಂಡರ್ 60 ರೂಪಾಯಿ ಜಾಸ್ತಿ ಆಗಿದೆ. ಅಕಸ್ಮಾತ್ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದು ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೆಲ್ಲ ಆಗ್ಬಿಟ್ಟಿರೋದು ಎಲ್ರಿಗೂ ಗೊತ್ತಿರುವಂಥದ್ದು. 60 ರೂಪಾಯಿ ಜಾಸ್ತಿ ಆಯ್ತಾ, ಅಯ್ಯೋ ಜನಸಾಮಾನ್ಯ ಬದುಕೋದು ಹೆಂಗೆ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿರೋರು. ಆದ್ರೆ ಈಗ ಪ್ರಶ್ನೆ ಮಾಡಂಗಿಲ್ವೇ? ವಾಣಿಜ್ಯ ಬಳಕೆಯ ಸಿಲಿಂಡರ್ 120 ರೂಪಾಯಿ ಜಾಸ್ತಿ ಆಗಿದೆ. ಅಡುಗೆ ಎಣ್ಣೆ ಬೆಲೆ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆ 5 ರಿಂದ 6 ರೂಪಾಯಿ ಏರಿಕೆ ಆಗಿದೆ. LPG ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಈ ವ್ಯತ್ಯಯ ಕಾರಣನ ಅನ್ನುವಂಥ ಪ್ರಶ್ನೆ ಮಾಡಿದ್ರೆ ಇಲ್ಲ ನಮ್ಮ ಹತ್ರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ತಾರೆ LPG ಓನರ್ಸ್ಗಳು. ಆದ್ರೆ ಅಲ್ಲಿ ಜಾಸ್ತಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಆಕ್ರೋಶ ಈಗ ಜನಸಾಮಾನ್ಯರಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಆಮೇಲೆ ಓಕೆ ಯುದ್ಧ ಎಲ್ಲ ನಿಂತಾದ್ಮೇಲೆ ಕಡಿಮೆ ಮಾಡ್ತಾರಾ ನೋಡೋಣ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಯುದ್ಧ ಮುಂದುವರೆದಿದೆ, 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನೇನೆಲ್ಲ ಎಫೆಕ್ಟ್ ಆಗ್ತಾ ಇದೆ ಜಾಗತಿಕವಾಗಿ ಹಾಗೆ ಇಂಡಿಯಾಗೂ ಕೂಡ? ಪೃಥ್ವಿ, ಗಲ್ಫ್ ರಾಷ್ಟ್ರಗಳ ಯುದ್ಧ 8ನೇ ದಿನಕ್ಕೆ ಕಾಲಿಟ್ಟಿದೆ. ಬಟ್ 3 ದಿನದಿಂದನೇ ಇದು ಭಾರತಕ್ಕೆ ಎಫೆಕ್ಟ್ ಶುರುವಾಗಿದೆ. 3 ದಿನದಿಂದ ನ್ಯೂಸ್ 18 ಪ್ರಸಾರ ಮಾಡಿದ್ವಿ ನಾವು ಸುದ್ದಿಯನ್ನು. ಅಡುಗೆ ಎಣ್ಣೆ ಬೆಲೆಯಲ್ಲಿ ಒಂದು 5 ರೂಪಾಯಿ ಏರಿಕೆ ಆಗಿದೆ ಪ್ರತಿ ಲೀಟರ್ಗೆ ಅಂತ. ಸೊ 3 ದಿನದಿಂದನೇ ಇದು ಎಫೆಕ್ಟ್ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಕ್ಕಂಥ ಭಾರತಕ್ಕೆ ಏನು ಕ್ರೂಡ್ ಆಯಿಲ್ಲು ಮತ್ತು ಅಡುಗೆ ಎಣ್ಣೆ ಬರ್ತಾ ಇತ್ತು, ಆ ಸುಮಾರು ಹಡಗುಗಳನ್ನು ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಸ್ಟಾಪ್ ಮಾಡಿರ್ತಕ್ಕಂಥದ್ದು ತಡೆ ಒಡ್ಡಿದ್ದಾರೆ. ಹೀಗಾಗಿ ಭಾರತಕ್ಕೆ ಬರ್ತಿರ್ತಕ್ಕಂತಹ LPG ಗ್ಯಾಸ್ ಇರ್ಬೋದು ಮತ್ತು ಅಡುಗೆ ಎಣ್ಣೆ ಇರ್ಬೋದು, ಸಾಕಷ್ಟು ಹಡಗುಗಳು ಅಲ್ಲಿ ಬ್ರೇಕ್ ಹಾಕಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಿದೆ. ಭಾರತಕ್ಕೆ ಹಡಗುಗಳು ಬರ್ತಿಲ್ಲ. ಇದು ಏನಾಗುತ್ತೆ ಅಂದರೆ ಹರ್ಮುಜ್ ಜಲಸಂಧಿಯಿಂದ ರೆಡ್ ಸಿ ಏನಿತ್ತು, ರೆಡ್ ಸಿ ಬಿಟ್ಬಿಟ್ಟೀಗ ಕೇಪ್ ಆಫ್ ಗುಡ್ ಹೋಪ್ ಅಂದರೆ ರೂಟ್ ಬೇರೆ 170-200 ಕಿಲೋಮೀಟರ್ ಸುತ್ಕೊಂಡು ಹಡಗುಗಳು ಬರಬೇಕು. ಹಾಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಆಮದು ಸುಂಕ ಜಾಸ್ತಿ ಆಗ್ತಾ ಇದೆ, ಅಂದರೆ ಒಂದು 20% ಜಾಸ್ತಿ ಆಗ್ತಾ ಇದೆ. ಏನು ಅಂದರೆ ಅಲ್ಲಿ ಸುಂಕ ಹೆಚ್ಚಾದ ಕಾರಣಕ್ಕೆ ಇಲ್ಲಿನ ಆಮದು ಸುಂಕ ಹೆಚ್ಚಾಗಿರೋ ಕಾರಣಕ್ಕೂ ಕೂಡ ಅಡುಗೆ ಎಣ್ಣೆ ಬೆಲೆಯಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಒಂದು 5 ರಿಂದ 6 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆ ಆಗಿದೆ. ಮತ್ತು LPGಯಲ್ಲಿ ಹೇಳ್ತಾ ಇದ್ದೀರಿ ಹೌದು, ಮನೆ ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಏರಿಕೆ ಆಗಿದೆ. ಮತ್ತು ಕಮರ್ಷಿಯಲ್ ಸಿಲಿಂಡರ್ 120 ರೂಪಾಯಿ ಆಗಿದೆ. ಡೆಲ್ಲಿಲಿ 115 ರೂಪಾಯಿ ಆಗಿದೆ. ಕರ್ನಾಟಕದಲ್ಲಿ 120 ರೂಪಾಯಿ ಜಾಸ್ತಿ ಇರತಕ್ಕಂಥದ್ದು. ಸದ್ಯಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡಿದರೆ ಭಾರತದಲ್ಲಿ
ಏನು ತೈಲವನ್ನ ಮತ್ತೆ ಅಡಿಗೆ ಎಣ್ಣೆಯನ್ನ ಸ್ಟಾಕ್ ಮಾಡುವಂತ ವ್ಯವಸ್ಥೆ ಇದೆ, ಆದ್ರೆ ಗ್ಯಾಸನ್ನ ಸ್ಟಾಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಟೆಕ್ನಾಲಜಿ ಇಲ್ಲ. ಹೀಗಾಗಿ ತೈಲ ಬೆಲೆ ಭಾರತದಲ್ಲಿ ಸುಮಾರೇನು 65ರಿಂದ 70 ದಿನ ಸ್ಟಾಕ್ ಮಾಡ್ಕೋಬಹುದು. ಅಂದ್ರೆ 70 ದಿನಕ್ಕೆ ಯಾವುದೇ ಕೊರತೆ ಇಲ್ಲ. ಪೆಟ್ರೋಲು ಡೀಸೆಲ್ ಸಮಸ್ಯೆ ಎಲ್ಲ 70 ದಿನ ಅಂತಿದ್ರೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 2 ತಿಂಗಳು 2.5 ತಿಂಗಳು ಪ್ರಾಬ್ಲಮ್ ಇಲ್ಲ ಪೆಟ್ರೋಲಿಯಂಗೆ ಅಂತಿದ್ದಾರೆ. ಆದ್ರೆ ಸದ್ಯಕ್ಕೆ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಕಾಣಲ್ಲ. ಒಂದು 2 ತಿಂಗಳಾದ್ಮೇಲೆ ಅದ್ರ ಎಫೆಕ್ಟ್ ತಟ್ಬೋದು. ಸದ್ಯಕ್ಕೆ ಅಡಿಗೆ ಎಣ್ಣೆ ಬೆಲೆಯಲ್ಲಿ ಏರಿಕೆ ಆಗಿದೆ ಇರುವಂತ ಕಾರಣಕ್ಕೋಸ್ಕರ ಅದ್ರದ್ದೇನು ಎಫೆಕ್ಟ್ ಆಗಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅಮೆರಿಕ ಕೂಡ ಇದ್ದಿದ್ದಂತ ನಿರ್ಬಂಧ ತೆಗೆದಿದೆ. ಮಾರ್ಚ್ 5ರಿಂದ 1 ತಿಂಗಳು ಬೇಕಿದ್ರೆ ನೀವು ರಷ್ಯಾ ಜೊತೆ ಏನಿದೆ ಒಪ್ಪಂದ ಅದನ್ನ ಕಂಟಿನ್ಯೂ ಮಾಡಿ ಅಂತ. ಹೌದು, ಏನೇ ವಾರ್ ಸಂದರ್ಭದಲ್ಲಿ ಹಡಗುಗಳು ಈ ಕಡೆಯಿಂದ ಸರಕು ಸಾಗಣೆಯನ್ನ ತರಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬ್ಲಾಸ್ಟ್ ಆಗೋದು, ಮತ್ತೊಂದು ಏನಾದ್ರೂ ತುರ್ತು ಸಂದರ್ಭದಲ್ಲಿ ಏನಾದ್ರು ಅವಘಡ ಆದ್ರೆ ಅದಕ್ಕೆ ಏನು ವಿಮೆ ಮಾಡಿಸಿರ್ತಾರೆ. ವಿಮೆ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಸಾಕಷ್ಟು ಕಂಪನಿಗಳು ಹೆಂಗೆ ಹೊಡೆತ ಕೊಡ್ತಿದ್ದಾವೆ ಅಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಒತ್ತಡದ ಮೇರೆಗೆ ಇತರೆ ಗಲ್ಫ್ ರಾಷ್ಟ್ರಗಳಿಂದ ಏನು ಹಡಗುಗಳು ಬರ್ತಿತ್ತು ಅದರ ವಿಮೆಯ ಮೊತ್ತವನ್ನ ಜಾಸ್ತಿ ಮಾಡಿದಾವೆ. ಅಂದ್ರೆ ವಿಮೆ ಮೊತ್ತ ಜಾಸ್ತಿ ಮಾಡಿದ ಎಫೆಕ್ಟ್ ಅದು ಉತ್ಪನ್ನಗಳ ಮೇಲೆ ಬೀಳ್ತದೆ. ಆ ಉತ್ಪನ್ನಗಳ ಮೇಲೆ ಬಿದ್ದಂತಹ ಟ್ಯಾಕ್ಸ್ ನ ನಮ್ಮ ಮೇಲೆ, ಅಂದ್ರೆ ಯಾರ್ಯಾರು ನಾವು ಆಮದು ಮಾಡ್ಕೊಂತಿದೀವಿ ಅವ್ರ ಮೇಲೆ ಆಗ್ತಿದ್ರೆ ಈಗ ಅದೇ ಎಫೆಕ್ಟಿಗೆ ಬಿದ್ದಿರೋದು ಭಾರತಕ್ಕೆ. ಹಂಗಾಗಿ ಸುಮಾರು ಒಂದು 20% ಅಂತಾರೆ. ಸದ್ಯಕ್ಕೆ 5-6 ರೂಪಾಯಿ ಇದೆ. ಇನ್ನೊಂದು ವಾರ ಏನಾದರೂ ವಾರ ಕಂಟಿನ್ಯೂ ಆದರೆ ಒಂದು 15 ರೂಪಾಯಿ ಪ್ರತಿ ಲೀಟರ್ಗೆ ಎಣ್ಣೆ ಬೆಲೆ ಜಾಸ್ತಿ ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಮತ್ತೆ ಇಲ್ಲಿ ನಾವು ಗಮನಿಸಿದ್ರೆ ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಮತ್ತೆ LPG ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಇವೆರಡುಗಳ ಎಫೆಕ್ಟ್ ಹೋಟೆಲ್ನಲ್ಲಿ ಏನು ಆಹಾರ ಇದೆ, ಹೋಟೆಲ್ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ಬೋದು. ಕಾಫಿ ಟೀ ಇರ್ಬೋದು ಅಥವಾ ತಿಂಡಿ ಊಟ ಇದ್ರದ್ದು ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ನೋಡ್ಬೋದು. ಮತ್ತೆ ವಾರ ಕಡೆ ನಾವು ಗಮನ ಹರಿಸೋದಾದ್ರೆ ಟ್ರಂಪ್ ಹೇಳ್ತಾ ಇದ್ರೆ ಆದಷ್ಟು ಬೇಗ ನೀವು ಲೀಡರ್ ಆಯ್ಕೆ ಮಾಡಿ, ನಮಗೆ ಏನೋ ಕಮೇನಿ ಮಗ ಮುಸ್ತಾಬ ಏನಿದ್ದಾನೆ ಆತ ಬೇಡ, ನಮಗೆ ಒಪ್ಪಿಗೆ ಆಗುವಂತಹ, ನಮಗೆ ಮತ್ತೆ ಇಸ್ರೇಲ್ಗೆ ಒಪ್ಪಿಗೆ ಆಗುವಂತಹ ಒಬ್ಬ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿ, ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅದ್ರಲ್ಲಿ ನಮ್ಮ ಪಾತ್ರ ಇದ್ದೇ ಇರುತ್ತೆ, ನಾವು ಹೇಳ್ದವ್ರನ್ನೇ ಸೆಲೆಕ್ಟ್ ಮಾಡಬೇಕು. ಹೀಗಾಗಿ ಒಬ್ಬರನ್ನ ಆಯ್ಕೆ ಮಾಡೋಣ, ಅಷ್ಟರೊಳಗಡೆ ನೀವು ಯಾವುದೇ ಕಂಡೀಷನ್ ಇಲ್ಲದೆ ನಾವು ಹೇಳಿದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತಕ್ಕಂಥದ್ದು ಟ್ರಂಪ್ ವಾರ್ನಿಂಗ್ ಕೊಟ್ಟಿರೋದು. ಸದ್ಯದ ಮಾಹಿತಿ ಪ್ರಕಾರ 12ನೇ ತಾರೀಕು ಅಷ್ಟೊತ್ತಿಗೆ ಯುದ್ಧದ ವಾತಾವರಣ ಸುಮಾರು ಒಂದು 90% ತಣ್ಣಗಾಗಂತ ಸಾಧ್ಯತೆ. ಅಂದ್ರೆ ಇವತ್ತು ಗಮನಿಸಿದ್ರೆ ಕಳೆದ 2-3 ದಿನಕ್ಕೆ ಮತ್ತೆ ಇವತ್ತಿಗೆ ಗಮನಿಸಿದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಅಂತಹ ದೊಡ್ಡ ಮೇಜರ್ ದಾಳಿಗಳು ಮತ್ತೆ ಪ್ರತಿ ದಾಳಿಗಳು ಆಗ್ತಾ ಇಲ್ಲ. ಸ್ವಲ್ಪ ಎಲ್ಲ ಸೈಲೆಂಟ್ ಆದಂಗೆ ಆಗಿದೆ. ಯಾಕಂದ್ರೆ ಶಸ್ತ್ರಾಸ್ತ್ರಗಳು ಒಂದು ರೀತಿ ಖಾಲಿ ಆಗಿದಾವೆ, ಅಥವಾ ಇರಾನ್ ಏನಾದರೂ ಅಮೆರಿಕದ ಹೊಡೆತ ತಾಳ್ತಾ ಇಲ್ಲ. ಯಾಕಂದ್ರೆ ಏನೋ ಉಕ್ರೇನ್ನಿಂದ ಸಪೋರ್ಟ್ ತಾಳ್ತಾ ಇದೆ ಇದು ಅಮೆರಿಕ. ಹೀಗಾಗಿ ಒಂದು ರೀತಿಯಲ್ಲಿ ಯುದ್ಧದ ಪ್ರಮಾಣ ಸ್ವಲ್ಪ ತಗ್ಗಿದೆ, ಆದ್ರೆ ಎಫೆಕ್ಟ್ ಜಾಸ್ತಿ ಆಗಿದೆ. ಭಾರತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಮೋಸ್ಟ್ಲಿ 12ನೇ ತಾರೀಕು ಅಷ್ಟೊತ್ತಿಗೆ ಯುದ್ಧದ ಪ್ರಮಾಣ ಒಂದು 90% ಕಡಿಮೆ ಆಗಂತ ಸಾಧ್ಯತೆ ಇದೆ ಪೃಥ್ವಿ. ಆಮೇಲೆ ಏನು ಬೆಲೆ ಏರಿಕೆ ಇದೆ ಅದು ತಗ್ಗುವಂತ ಸಾಧ್ಯತೆ ಇರಬಹುದು ಪೃಥ್ವಿ. ಒಟ್ನಲ್ಲಿ ವಾರ್ ನಿಲ್ಲಿ, ಅಲ್ಲಿ ಹತ್ಯೆಗಳು ನಿಲ್ಲಿ, ಶಾಂತಿ ನೆಲೆಸಲಿ ಅನ್ನುವಂಥದ್ದು ಅಷ್ಟೇ ನಾವು ಕೂಡ ಕೇಳ್ಕೊಳ್ಳೋದು. ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.